ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಇದು ಪ್ರಜಾಪ್ರಭುತ್ವದ ದೌರ್ಭಾಗ್ಯವೋ ಅಥವಾ ನಮ್ಮ ವ್ಯವಸ್ಥೆಗೆ ಹಿಡಿದ ಕನ್ನಡಿಗೋ? ಒಬ್ಬ ಶಾಸಕ, ಜನರ ಪ್ರತಿನಿಧಿ, ಒಬ್ಬ ಸರ್ಕಾರಿ ಅಧಿಕಾರಿಗೆ ಚಪ್ಪಲಿಯಲ್ಲಿ ಹೊಡಿಸುತ್ತೇನೆ ಅಂತ ಎಚ್ಚರಿಕೆಯನ್ನು ನೀಡ್ತಾರೆ. ಮತ್ತೊಂದೆಡೆ ಜನರನ್ನ ಅಲೆದಾಡಿಸಿ ಸಾಯಿಸುವ ಭ್ರಷ್ಟ ಮತ್ತು ಸೋಮಾರಿ ಅಧಿಕಾರಿಗಳು ಕೂಡ ಇವತ್ತು ಇದ್ದಾರೆ. ನಾವು ಯಾರನ್ನ ಬಿಡುವುದಿಲ್ಲ. ಅಧಿಕಾರದ ಮತವೇರಿದ ರಾಜಕಾರಣಿಗಳಿಗೂ ಚಾಟಿ ಬೀಸ್ತೀವಿ. ಫೈಲ್ ಮೇಲೆ ಕುಳಿತು ಜನರ ರಕ್ತ ಹೀರುವ ಅಧಿಕಾರಿಗಳಿಗೂ ಕೂಡ ಬಿಸಿ ಮುಟ್ಟಿಸ್ತೀವಿ. ಮಾಗಡಿ ಶಾಸಕ HC ಬಾಲಕೃಷ್ಣ ಅವರೇ, ತಹಶೀಲ್ದಾರ್ ಸರಿಯಾಗಿ ಕೆಲಸ ಮಾಡದಿದ್ರೆ ಅವರಿಗೆ ಶಿಕ್ಷೆ ನೀಡಲು ಕಾನೂನಿದೆ, ಮೇಲಧಿಕಾರಿಗಳಿದ್ದಾರೆ. ಅದನ್ನ ಬಿಟ್ಟು ಚಪ್ಪಲಿಯಲ್ಲಿ ಹೊಡಿಸುವೆ ಅಂತ ಹೇಳಲು ನೀವು ಯಾರು? ನೀವು ಶಾಸಕರೋ ಅಥವಾ ಬೀದಿ ರೌಡಿಯೋ? ನಿಮ್ಮ ಮಾತಿನಲ್ಲೇ ಹೇಳುವುದಾದ್ರೆ ಜನ ಚಪ್ಪಲಿ ತಗೊಂಡು ನಿಮಗೆ ಅಥವಾ ನನಗೆ ಹೊಡಿತಾರೆ ಅಂದಿದ್ದೀರಿ. ಜನ ಇದು ನಿಜ. ಒಂದು ವೇಳೆಗೆ ಜನ ಇವತ್ತು ನಿಮ್ಮಿಬ್ಬರ ಈ ನಾಟಕ ನೋಡಿ ಚಪ್ಪಲಿ ಕೈಗೆತ್ತಿಕೊಳ್ಳುವ ಸ್ಥಿತಿಯಲ್ಲಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಶಾಸಕ ಸಾರ್ವಜನಿಕವಾಗಿ ಇಂತಹ ಕೀಳು ಮಟ್ಟದ ಭಾಷೆ ಬಳಸುವುದು ಇಡೀ ವ್ಯವಸ್ಥೆಗೆ ನಾಚಿಕೆಗೇಡಿನ ಸಂಗತಿ. ಅಧಿಕಾರ ಶಾಶ್ವತವಲ್ಲ ಬಾಲಕೃಷ್ಣ ಅವರೇ. ನೀವು ಮಾತನಾಡುವ ಭಾಷೆ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಇನ್ನು ತಹಶೀಲ್ದಾರ್ ಮತ್ತು ಅಧಿಕಾರಿಗಳ ಪಾಡೇನು? ಅವ್ರ ಬಗ್ಗೆ ಯಾಕೆ ಮಾತನಾಡ್ತಿದ್ರು? ನಾನು ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಈ ತಹಶೀಲ್ದಾರ್ಗಳು ಮತ್ತು ಅಧಿಕಾರಿಗಳ ಪಾಡು ನೋಡೋದಾದ್ರೆ ಶಾಸಕರು ಅಷ್ಟು ಆಕ್ರೋಶಗೊಳ್ಳಲು ಕಾರಣವೇನು? ಜನರು ಕಚೇರಿಗೆ ಅಲ್ಲಿದು ಸಾಯುತ್ತಿದ್ದಾರೆ. ಒಂದು ಪಹಣಿ ತಿದ್ದುಪಡಿಗಾಗಿ, ಒಂದು ಖಾತೆ ಬದಲಾವಣೆಗಾಗಿ ರೈತರು ನಿಮ್ಮ ಕಾಲಿಗೆ ಬೀಳಬೇಕಾಗಿದ್ದಾರೆ. ತಹಶೀಲ್ದಾರ್ ಶರತ್ ಕುಮಾರ್ ಅವರೇ, ನಿಮ್ಮ ಮೇಲಿನ ಶಾಸಕರ ಸಿಟ್ಟು ಜನರ ಧ್ವನಿಯೂ ಆಗಿರಬಹುದು. ಸಾರ್ವಜನಿಕರ ಕೆಲಸಗಳನ್ನ ಹಣಕ್ಕಾಗಿ ಅಥವಾ ಅಲಸಕ್ಕಾಗಿ ಬಾಕಿ ಉಳಿಸ್ಕೊಂಡ್ರೆ ಇಂಥ ಅವಮಾನಗಳನ್ನ ಎದುರಿಸಬೇಕಾಗತ್ತೆ. ನೀವು ಕಚೇರಿಯಲ್ಲಿರೋದು ಜನರ ಸೇವೆ ಮಾಡಲಿಕ್ಕೆ, ಅವರ ಜೀವನದ ಜೊತೆ ಆಟವಾಡ್ಲಿಕ್ಕಲ್ಲ. ಇವತ್ತಿನ ಇಂತಹ ಕಲುಷಿತ ರಾಜಕೀಯದ ಮಧ್ಯೆ ನಾವು ನೆನಪಿಸ್ಕೊಳ್ಬೇಕಾದಂತ ಕೆಲವು ಮಹಾನ್ ವ್ಯಕ್ತಿಗಳಿದ್ದಾರೆ. ಇವರು ಚಪ್ಪಲಿಯಲ್ಲಿ ಹೊಡೆಯುವ ಮಾತನಾಡಲಿಲ್ಲ, ಬದಲಾಗಿ ತಮ್ಮ ಪ್ರಾಮಾಣಿಕತೆಯಿಂದ ಜನರ ಹೃದಯವನ್ನ ಗೆದ್ದಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಹೇಳ್ತೀನಿ, ಭಾರತದ 2ನೇ ಪ್ರಧಾನಿ ಅವ್ರು ಎಂತಹ ದೈತ್ಯ ನಾಯಕರೆಂದ್ರೆ, ಅವರ ನಿಧನ ನಂತರ ಬ್ಯಾಂಕ್ ಖಾತೆಯಲ್ಲಿ ಕಾರ್ ಲೋನ್ ತೀರಿಸುವಷ್ಟು ಕೂಡ ಅವ್ರ ಹತ್ರ ಹಣವಿರಲಿಲ್ಲ. ಅವರ ಪತ್ನಿ ತಮ್ಮ ಪೆನ್ಷನ್ ಹಣದಿಂದ ಆ ಸಾಲವನ್ನ ತೀರಿಸಿದ್ರು. ರೈಲು ಅಪಘಾತ ನಡೆದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ ಮಹಾನುಭಾವರು ಇವರು. ಇಂದಿನ ರಾಜಕಾರಣಿಗಳು ಇವರ ಪಾದದ ಧೂಳಿಗೆ ಸಮಾನ. ಇಲ್ಲಿ DK ರವಿ ಅಂತ ಕೇಳಿರ್ಬೋದು ಹೆಸರು. ಬಾಲಕೃಷ್ಣ ಅವರೇ, ನೀವೇ ಹೇಳಿದ ಹಾಗೆ DK ರವಿ ಅಂತ ಅಧಿಕಾರಿಗಳು ಹೋದಾಗ ಜನ ಕಣ್ಣೀರಿಟ್ಟಿದ್ರು. ಕೋಲಾರದಲ್ಲಿ ಮರಳು ಮಾಫಿಯಾದ ಬೆನ್ನು ಬಿದ್ದಾಗ ಅವರನ್ನ ವರ್ಗಾವಣೆ ಮಾಡಿದಾಗ ಇಡೀ ಜಿಲ್ಲೆ ಬಂದಾಗಿತ್ತು. ಅಧಿಕಾರ ಎಂದ್ರೆ ದರ್ಪವಲ್ಲ, ಅದು ಜನರ ಮೇಲಿನ ಪ್ರೀತಿ ಎಂದು ತೋರಿಸಿಕೊಟ್ಟವರು DK ರವಿ ಅವರು. ಇನ್ನು ಈ ತಮಿಳುನಾಡಿನಲ್ಲಿ ಸಗಾಯಂ ಅಂತ ಇದ್ರು. ತಮಿಳುನಾಡಿನ ಈ ಅಧಿಕಾರಿ ತನ್ನ 20 ವರ್ಷದ ಜೀವನದಲ್ಲಿ 25 ಬಾರಿ ವರ್ಗಾವಣೆಗೊಂಡಿದ್ರು. ಲಂಚ ಪಡೆಯಬೇಡಿ, ತಲೆ ಎತ್ತಿ ಬದುಕೆಂಬ ಬೋರ್ಡನ್ನು ತಮ್ಮ ಕಚೇರಿಯ ಮುಂದೆ ಹಾಕೊಂಡವರು. ಇಂತಹ ಅಧಿಕಾರಿಗಳು ಇರುವರೆಗೂ ಮಾತ್ರ ಜನರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರುತ್ತೆ. ಆದರೆ ಇಂತಹ ಅಧಿಕಾರಿಗಳು, ಅಂತಹ ರಾಜಕಾರಣಿಗಳು ಇಂದಿನ ಸಮಾಜದಲ್ಲಿ ಎಲ್ಲಿದ್ದಾರೆ? ಬಾಲಕೃಷ್ಣ ಅವರೇ, ಕೆಲಸ ಮಾಡದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲು ಸಂವಿಧಾನಾತ್ಮಕ ದಾರಿಗಳಿವೆ. ಈ ಚಪ್ಪಲಿ ಸಂಸ್ಕೃತಿ ಒಳ್ಳೆಯದಲ್ಲ. ಸರ್ಕಾರಿ ಅಧಿಕಾರಿಗಳೇ, ಒಬ್ಬ ಶಾಸಕ ನಿಮ್ಮನ್ನ ಇಷ್ಟು ಕೀಳಾಗಿ ಬೈಯುವ ಹಂತಕ್ಕೆ ಯಾಕೆ ಪರಿಸ್ಥಿತಿಯನ್ನ ತರ್ತೀರಿ? ಜನರ ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ ಮಾಡಿಕೊಟ್ರೆ ಯಾರಿಗಾದ್ರೂ ನಿಮ್ಮನ್ನ ಬೈಯೋ ಧೈರ್ಯ ಇರಲ್ಲ. ಮತ್ತು ಯಾಕೆ ಇರುತ್ತೆ ನೀವೇ ಹೇಳಿ? ಇಂತಹ ಸಂಘರ್ಷಗಳು ನಡೀತಿದ್ರು ಕೂಡ ಮೌನವಾಗಿದೆ ಸರ್ಕಾರ. ಅಧಿಕಾರಿಗಳಿಗೆ ಸುರಕ್ಷತೆ ಇಲ್ಲದಿದ್ರೆ ಅಥವಾ ಶಾಸಕರಿಗೆ ಗೌರವ ಇಲ್ಲದಿದ್ರೆ ಈ ವ್ಯವಸ್ಥೆ ಹೇಗೆ ನಡೆಯುತ್ತೆ? ಜನರೇ, ನೆನಪಿನಲ್ಲಿಡಿ, ಇವರು ನಿಮ್ಮ ತೆರಿಗೆ ಹಣದಲ್ಲಿ ಸಂಬಳ ಮತ್ತು ಅಧಿಕಾರ ಅನುಭವಿಸ್ತಿದ್ದಾರೆ. ಇವರ ಜಗಳದಲ್ಲಿ ನಿಮ್ಮ ಕೆಲಸಗಳು ಕುಂಠಿತವಾಗಬಾರ್ದು. ರಾಜಕಾರಣಿಗಳೇ ದರ್ಪ ಬಿಡಿ, ಅಧಿಕಾರಿಗಳೇ ಸೋಮಾರಿತನ ಬಿಡಿ. ಇಲ್ಲವಾದ್ರೆ ನಿಜವಾಗಿಯೂ ಕೂಡ ಕಾಲ ಬರುತ್ತೆ, ಅಂದು ಜನ ಯಾವ ಶಾಸಕ ಯಾವ ಅಧಿಕಾರಿ ಎಂದು ನೋಡುವುದಿಲ್ಲ, ಅಂದು ನಿಮ್ಮ ಭಾಷೆಯಲ್ಲಿಯೇ ಉತ್ತರವನ್ನ ನೀಡ್ತಾರೆ. ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಇವತ್ತು ಕುರ್ಚಿಯ ಮೇಲಿರುವವರು ನಾಳೆ ಬೀದಿಗೆ ಬರಬಹುದು. ಗೌರವ ನೀಡಿ, ಗೌರವವನ್ನು ಪಡೆಯಿರಿ, ಕೆಲಸ ಮಾಡಿ, ಜನರ ಮನಸ್ಸನ್ನ ಗೆಲ್ಲಿ. ಇಲ್ಲದಿದ್ರೆ ಜನರೇ ಚಪ್ಪಲಿ ಎತ್ತುವ ದಿನಗಳು ದೂರವಿಲ್ಲ. ನೆನಪಿನಲ್ಲಿಟ್ಕೊಳ್ಳಿ. ಯಾವ ಕೆಲಸ ಮಾಡಲ್ಲ, ಅವನ ಹೆಸರು ಮತ್ತೆ ನಿಮ್ಮ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ. ನಾನು ಎಸಿದ್ ಕರೆಸ್ತೀನಿ. ತಿಂಗಳು ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ. ಜನ ಬಂದು ಅವ್ರು ಉತ್ತರ ಹೇಳಿ. ನೀವು ಇಲ್ಲದ್ರೆ ಹೆಕಡೋದು ಹೊಡಿಸ್ತೀನಿ ನಾನು. ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರವಾಗಿಲ್ಲ. ಹೊಡಿತಾರೆ ಜನ ಹೆಕಡ ತಗೊಂಡು. ಇಲ್ಲ ನಿನ್ ಹೊಡಿತಾರೆ, ನಾನು ಹೊಡಿತಾರೆ. ನಿನ್ ಕೆಲಸ ಮಾಡ್ಸಕ್ಕಾಗಲ್ಲ, ನಾನು ಹೊಡಿತಾರೆ. ಇಲ್ಲ ನಿನ್ ಹೊಡಿತಾರೆ. ಯಾರು ಹಾಕ್ತಾರೆ? ಕುಚಿತ ಮಾತಾಡ್ತಾರೆ ಪಾಕಿಸ್ತಾನ ಅಂತ. ಇನ್ನೇನು ಮಾತಾಡೋದು? ಮುತ್ತಿಕ್ತಾರ ನಿಮ್ಗೆ?
ನಾಚಿಕೆ ಆಗಲ್ಲ ನಿಮ್ಗೆ? ಸರ್ ದಯವಿಟ್ಟು ಕ್ಲಾಪ್ಸ್ ಹಾಕಿ. ಜನಗಳನ್ನ ಯಾಕ್ರಿ ಸಾಯಿಸ್ತಾರಲ್ರಿ? ಎಲ್ಲಾರು ಸಾಯಿಸ್ತಿರಲ್ರಿ ಯಾಕ್ರಿ? ನಿಮ್ ಕುಟುಂಬದಲ್ಲಿ ನಾನು ಸುಂದಿರ್ತೀನಲ್ರಿ? ನಾಚಿಕೆ ಆಗ್ಬೇಕ್ರಿ. ಹೆಂಗಿರ್ಬೇಕ್ರಿ ಹೆಂಗಾಮ್ಸರು? MLA-ಗಳಾಗೋಕಂಡ್ರಿ ತಹಶೀಲ್ದಾರ್ಗಳೆಲ್ಲ ಜನಗಳ ಮನ್ನಣೆ ಹೇಳ್ಕೊಂಡು ಅವನ ನಮ್ಮ ಇವರು ಕೋಲಾರ DC ರವಿ ಸತ್ತಾಗ ಜನ ಬಂದು ಹತ್ರು ಕಂಡ್ರಿ. ಯಾಕತ್ರು? ಯಾಕತ್ರು? ಮತ್ತೆ ಅದನ್ನ ಈಗ ನಿಮ್ಗೆ ಹೇಳ್ತಾರ ನಮ್ಮ ಮಗ ತೋಲ್ಬಾದ ಕಣೆ ಅಂತಾರೆ. ಯಾಕ್ರಿ ಬೇಕೀಗೆಲ್ಲ ರೀ? ಎಲ್ಲಿದೆ ಸರ್?